ಇಂದಿನ ವಿಡಿಯೋ ಶಿವಸಹಸ್ರನಾಮದ 118ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 118ನೇ ಸ್ತೋತ್ರವು ಹೀಗಿದೆ. ಈಡ್ಯೋ ಅಸ್ತೇಶ್ವರೋ ವ್ಯಾಘ್ರೋ ದೇವಸಿಂಹೋ ನರರ್ಷಭಃ ವಿಬುದ್ಧೋಗ್ರವರಾ ಸೂಕ್ಷ್ಮ ಸರ್ವದೇವಾಸ್ತಪೋಮಯಃ. ಈ ಸ್ತೋತ್ರದಲ್ಲಿ ಶಿವನ 10 ನಾಮಗಳಿವೆ. ಈಗ ಶಿವನ ಈ 10 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ, ಓಂ ಈದ್ಯಾಯ ನಮಃ. ಈ ಶಿವನಾಮದ ಅರ್ಥ, ಸ್ತುತಿಗೆ ಅರ್ಹನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ, ಓಂ ಹಸ್ತೇಶ್ವರಾಯ ನಮಃ. ಈ ಶಿವನಾಮದ ಅರ್ಥ, ಕಾಳಹಸ್ತಿಯಲ್ಲಿ ವಾಸಿಸುವ ಅಥವಾ ವಾಯುರೂಪದಲ್ಲಿ ಇರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ, ಓಂ ವ್ಯಾಘ್ರಾಯ ನಮಃ. ಈ ಶಿವನಾಮದ ಅರ್ಥ, ವ್ಯಾಘ್ರೇಶ್ವರ ಎಂದು ಕರೆಯಲ್ಪಡುವ ಅಥವಾ ಹುಲಿಯ ರೂಪದಲ್ಲಿ ಇರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ, ಓಂ ದೇವಸಿಂಹಾಯ ನಮಃ. ಈ ಶಿವನಾಮದ ಅರ್ಥ, ಎಲ್ಲ ದೇವತೆಗಳಲ್ಲಿ ಸಿಂಹನಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮವು ಹೀಗಿದೆ, ಓಂ ನರರ್ಷಭಾಯ ನಮಃ. ಈ ಶಿವನಾಮದ ಅರ್ಥ, ಪುರುಷರಲ್ಲಿ ಶ್ರೇಷ್ಠನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ, ಓಂ ವಿಬುಧ ನಮಃ. ಈ ಶಿವನಾಮದ ಅರ್ಥ, ವಿಶೇಷ ಜ್ಞಾನವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮವು ಹೀಗಿದೆ, ಓಂ ಅಗ್ರವರಾಯ ನಮಃ. ಈ ಶಿವನಾಮದ ಅರ್ಥ, ಯಾಗಗಳಲ್ಲಿ ಆವಿರ್ಭಾಗವನ್ನು ಪಡೆದವರಲ್ಲಿ ಮೊದಲಿಗನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ, ಓಂ ಸೂಕ್ಷ್ಮಾಯ ನಮಃ. ಈ ಶಿವನಾಮದ ಅರ್ಥ, ಅಲ್ಪ ಜ್ಞಾನವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ, ಓಂ ಸರ್ವದೇವಾಯ ನಮಃ. ಈ ಶಿವನಾಮದ ಅರ್ಥ, ಎಲ್ಲವೂ ಒಂದಾಗಿ ಸೇರಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ, ಓಂ ತಪೋಮಾಯಾಯ ನಮಃ. ಈ ಶಿವನಾಮದ ಅರ್ಥ, ತಪಸ್ಸಿನ ಪ್ರೀತಿ ರೂಪವಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 10 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 119ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.